ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನನ್ನ ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಡೈಲಿ ವೀಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಯಾಕಂತ ಹೇಳಿದ್ರೆ ಸ್ವಲ್ಪ ಸುಸ್ತೆಲ್ಲ ಜಾಸ್ತಿ ಇರೋದ್ರಿಂದ. ಸೊ ಹಾಗಾಗಿ ಇವತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ. ಇದು ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು, ಅದಕ್ಕೆ ರೆಡಿಯಾಗಿ ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಅಮ್ಮ ಬಂದಿದ್ದರು. ನನಗೆ ಅಮ್ಮ ಬೆಳ್ಳುಳ್ಳಿನ ತಂದುಕೊಟ್ರು. ಹಳ್ಳಿ ಕಡೆ ನಾರ್ಮಲಾಗಿ ಎಲ್ಲಾದರೂ ಹೊರಗಡೆ ಹೋಗುವಾಗ ಈ ರೀತಿ ಪ್ರೆಗ್ನೆಂಟ್ ಇದ್ದಾಗ ಬೆಳ್ಳುಳ್ಳಿನ ತಲೆಗೆ ಇಟ್ಕೊಳ್ಳೋದಿರ್ಬೋದು, ಇಲ್ಲಾಂದರೆ ಅದನ್ನು ಜಜ್ಜಿ ಮೈಗೆ ತಿಕ್ಕೊಳ್ಳೋದಿರ್ಬೋದು, ಅದನ್ನೆಲ್ಲ ಮಾಡಿಸ್ತಾರೆ. ಅಮ್ಮನೂ ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಇಲ್ಲಿಗೆ ಬಂದರೆ ಅಮ್ಮ ಇದ್ದಾಗ ನಾನು ಅದನ್ನೆಲ್ಲ ಜಾಸ್ತಿ ಫಾಲೋ ಮಾಡ್ತೀನಿ. ಸೊ ಇವತ್ತು ನಂದು ಒಂದು ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಒಂದು ಸೀರೆ ತಗೊಳ್ಳೋಣ ಅಂತ ಹೇಳಿ. ಈ ಸೀರೆ ಏನಕ್ಕಪ್ಪ ಅಂತ ಹೇಳಿದ್ರೆ, ಇವಾಗ ನಂದು ಏನೂ ಫಂಕ್ಷನ್ ಇಲ್ಲ, ಸೊ ಸುಮ್ಮನೆ ಇರಲಿ ಅಂತ ಹೇಳಿ ಅಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಸೀರೆ ತಗೋ, ಚೆನ್ನಾಗಿರೋದು, ನಿನಗೂ ಒಂದು ನೆನಪಿರುತ್ತೆ, ನಾನು ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಬಂದರು. ಸೊ ಅದಕ್ಕೆ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಜಾಸ್ತಿ ಸೀರೆ ನೋಡೋಕ್ಕೆ ಹೋಗಲಿಲ್ಲ. ನಾನು ಹೋದ ತಕ್ಷಣ ನಾನು ನೋಡಿದ್ದೇ ಇದು ಫಸ್ಟು. ನಾನು ನೋಡಿದ ತಕ್ಷಣ ನನಗೆ ಇದೇ ಇಷ್ಟ ಆಗೋಯಿತು. ಸೊ ಅದಕ್ಕೆ ಬೇರೆ ಸೀರೆ ಬೇಡವೇ ಬೇಡ ಅಂಥೇಳಿ ಇದನ್ನೇ ತೊಗೊಂಡ್ವಿ. ಸೊ ನಮ್ಮ ಅತ್ತೆನೂ ಕೂಡ ದುಡ್ಡನ್ನ ಕೊಟ್ಬಿಟ್ಟು ಹೋಗಿದ್ರು. ಸೊ ಇಬ್ರಿಗೂ ಬೇಜಾರು ಮಾಡೋದು ಬೇಡ ಅಂತ ಹೇಳಿ ಅವ್ರದ್ದು ಅರ್ಧ ದುಡ್ಡು, ಇವ್ರದ್ದು ಅರ್ಧ ದುಡ್ಡು ಹಾಕಿ ಸ್ಯಾರಿನ ತೊಗೊಂಡೆ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೆಕ್ಷನ್ ವೈಸು ಒಂದೊಂದು ಪ್ರೈಸ್ದು ಸೀರೆಗಳನ್ನ ಒಂದೊಂದು ಕಡೆ ಜೋಡಿಸಿರ್ತಾರೆ. ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹೇಳ್ಬೋದು. ಕಾಸು ಕೊಟ್ಟಂಗೆ ನಾವು ಜಾಸ್ತಿ ಕ್ವಾಲಿಟಿ ಇರುವಂಥ ಸೀರೆಗಳು ನಮಗೆ ಇಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು. ನನಗೆ ಹೋದ ತಕ್ಷಣ ಇದೇ ಸೀರೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ನೋಡೋಕ್ಕೆ ಹೋಗಲಿಲ್ಲ, ಇದನ್ನೇ ಫೈನಲೈಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ವಿಡಿಯೋದಲ್ಲಿ ಹೀಗೆ ಕಾಣಿಸ್ತಾ ಇದೆ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ. ನನ್ನ ಹತ್ರ ಈ ಪ್ಯಾಟ್ರನ್ ಇರಲಿಲ್ಲ, ಹಾಗಾಗಿ ಇದನ್ನೇ ತೊಗೊಂಡು ಬಂದ್ವಿ. ಹಿಂಗೆ ನೋಡ್ಕೊಳಕ್ಕೆ ಬಂದಿರೋದು ನಮ್ಮ ಅಮ್ಮ. ನನ್ನ ನೋಡ್ಕೊತೀನಿ ಅಂತ ಬಂದ್ಬಿಟ್ಟು ಬೆಳಗ್ಗೆ ಪಲಾವ್ಗೆ ಬಿಸಿ ಮಾಡಿಕೊಡ್ತಾ ಇದೀಯಾ? ಬೆಳಗ್ಗೆ ಮಾಡಿರೋ ಪಲಾವ್ನ ಬೆಳಗ್ಗೆ ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಮಾಡಿರೋ ಪಲಾವ್ನ ಇವಾಗ ಬಿಸಿ ಮಾಡಿ ತಟ್ಟೆಗೆ ಹಾಕಿಟ್ಟೈತೆ. ವೇಸ್ಟ್ ಆಗಬಾರ್ದು ಅಂತ ಸೀರೆ ಎಲ್ಲ ತೊಗೊಂಡು ಬಂದಿದ್ದಾದಮೇಲೆ ಸ್ವಲ್ಪ ನಾನು ಊಟ ಮಾಡಿ ರೆಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಪಲಾವ್ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ಪಲಾವ್ನ ತಿನ್ನೋಣ ಅಂಥೇಳಿ ತಿಂತಾಯಿದ್ದೀನಿ. ಚಕ್ಲಿ ಜೊತೆ ಅತ್ತೆ ಮಾಡಿಟ್ಟೋಗಿರೋ ಚಕ್ಲಿ ಇತ್ತು, ಅದ್ರ ಜೊತೆ ನಾನು ತಿಂದ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ನಾನು ಸುಮ್ಮನೆ ಅಮ್ಮನ ರೇಗಿಸ್ತಾ ಇದ್ದೆ, ನೋಡ್ಕೊಳ್ಳೋದಕ್ಕೆ ಬಂದೀನಿ, ಹಿಂಗೆ ನಾನು ನೋಡ್ಕೊತಾ ಇರೋದು ನನ್ನ ಅಂತ ಹೇಳಿ. ಸೊ ಅದಾದಮೇಲೆ ತುಂಬ ಬಿಸಿಲಿದ್ದಿದ್ದರಿಂದ ಸ್ವಲ್ಪ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಅಮ್ಮ ಹಿರಳಿಕಾಯಿ ಜ್ಯೂಸನ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಊರಿಂದ ಬರುವಾಗ ಹಿರಳಿಕಾಯಿನ ತೊಗೊಂಬಂದಿದ್ರು. ಸೊ ಹಾಗಾಗಿ ಹಿರಳಿಕಾಯಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿ ಮಸಾಲೆ ಜ್ಯೂಸ್ ಥರ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಜ್ಯೂಸ್ ಇದು. ಹಿರಳಿಕಾಯಲ್ಲಿ ತುಂಬಾ ಒಳ್ಳೆಯದು. ಈ ಬೇಸಿಗೆ ಟೈಮಲ್ಲಿ ಬೇರೆ ಕಡೆ ಹೋಗಿ ನೀವು ಏನೇನೋ ಜ್ಯೂಸು ಇಲ್ಲ ಅಂಗಡಿಯಿಂದ ತಂದು ಕುಡಿಯೋದಕ್ಕಿಂತ ಈ ರೀತಿ ಮನೇಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು, ನೀವಿಲ್ಲಿ ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ, ನೀವು ಬೇಡ ಅಂತ ಹೇಳಿದ್ರೆ ಬೆಲ್ಲ ಕೂಡ ಹಾಕೋಬೋದು, ಅದು ಆಪ್ಷನಲ್ಲು. ನಮಗೆ ಅರ್ಜೆಂಟು ಇವಾಗ ಕುಡಿಲೇಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಂಗಾಗಿ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ನಾನು ಸಕ್ಕರೆನೇ ಹಾಕಮ್ಮ ಅಂತ ಹೇಳಿ ಹಾಕಿಸ್ದೆ. ಸಕ್ಕರೆ ಎಲ್ಲ ಕರಗಿದ್ದಾದಮೇಲೆ ಇದಕ್ಕೆ ನಾವು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡ್ರು. ಸ್ವಲ್ಪ ಮೊದಲು ನೀರಲ್ಲಿ ಸ್ವಲ್ಪ ಸಕ್ಕರೆನ ನೀಟಾಗಿ ಕರಗಿಸ್ಕೋಬೇಕು. ನಿಮ್ಗೆ ಯಾವ ಪ್ರಮಾಣದಲ್ಲಿ ನೀವು ಜ್ಯೂಸ್ ಮಾಡ್ಕೊತೀರಾ ಅಷ್ಟು ನೀರು ತೊಗೊಂಡು ಸಕ್ಕರೆನ ಕರಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿ ಬಿಟ್ಟಾದಮೇಲೆ ಇಲ್ಲಿ ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಜೀರಿಗೆ ಮತ್ತು ಒಂದು 4ರಿಂದ 5 ಮೆಣಸನ್ನು ಈ ರೀತಿ ಕುಟ್ಟಿ ಹಾಕ್ಕೊಳ್ತಾ ಇದ್ದಾರೆ. ಇದನ್ನು ಕುಟ್ಟಿ ಹಾಕೊಳ್ಳೋದ್ರಿಂದ ಫ್ಲೇವರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದಾರೆ. ಅಮ್ಮ ಯಾವಾಗಲೂ ಹಿರಳಿಕಾಯಿ ಜ್ಯೂಸನ್ನ ಇದೇ ಥರ ಮಾಡ್ತಾರೆ, ನಮಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನೀನೇ ಮಾಡು ಅಂತ ಹೇಳಿ ಅಮ್ಮನ ಹತ್ರನೇ ಮಾಡಿಸ್ತಾ ಇದ್ದೀನಿ. ಹಿರಳಿಕಾಯಿ ಜ್ಯೂಸ್ಗೆ ಈ ರೀತಿ ಮಸಾಲೆ ಎಲ್ಲ ಹಾಕಿ, ಅದು ಸ್ವಲ್ಪ ಅಂದರೆ ನೀವು ಈಗ ಇದೆಲ್ಲ ಹಾಕಿದ ತಕ್ಷಣವೇ ಅದಕ್ಕೆ ಹುಳಿ ಹಾಕಿ ಸಡನ್ನಾಗಿ ಕುಡಿಬಾರ್ದು. ಸ್ವಲ್ಪ ಹೊತ್ತು ಅದನ್ನು ಒಂದು 10ರಿಂದ 15 ನಿಮಿಷ, ಅಟ್ಲೀಸ್ಟ್ 20 ನಿಮಿಷನಾದರೂ ಅದನ್ನು ಕರ್ಗೋದಕ್ಕೆ ಬಿಡಬೇಕು ಅದರೊಳಗಡೆ. ಆವಾಗ ಫ್ಲೇವರೆಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದಾರೆ. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ.
ನಾವಿಲ್ಲಿ ಹಿರಳಿಕಾಯಿನ ತೊಗೊಂಡಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಈ ಹಿರಳಿಕಾಯಿನ ನೀಟಾಗಿ ಈ ರೀತಿ ಕೈಯಿಂದನೇ ಉಜ್ಕೋಬೇಕು, ಯಾಕಂದರೆ ರಸ ಬಿಟ್ಕೋಬೇಕು. ಹಿರಳಿಕಾಯಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ರಸ ಇರೋದಿಲ್ಲ, ಸ್ವಲ್ಪ ಜಾಸ್ತಿ ದಪ್ಪದಾದರೆ ಸ್ವಲ್ಪ ಸಿಗುತ್ತೆ. ಇದು ಮೀಡಿಯಮ್ ಸೈಜ್ ಹಿರಳಿಕಾಯಿ ಆಗಿರೋದ್ರಿಂದ ಇದರಲ್ಲಿ ಜಾಸ್ತಿ ರಸ ಅಂತ ಏನು ಹೇಳ್ತೀವಿ ಅದಿರಲ್ಲ. ಸೊ ಹಾಗಾಗಿ ಅಮ್ಮ ಅದನ್ನು ನೀಟಾಗಿ ಉಜ್ಕೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ನಾನಿಲ್ಲಿ ಇದಕ್ಕೆ ಇಷ್ಟು ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ನಾನು 4ರಿಂದ 5 ಲೋಟದಷ್ಟು ಜ್ಯೂಸನ್ನು ಮಾಡ್ಕೊಂಡಿದ್ವಿ. ಇಷ್ಟಕ್ಕೆ ನಾನು ಇಲ್ಲಿ 3 ಹಿರಳಿಕಾಯಿನ ನಾವು ಯೂಸ್ ಮಾಡ್ಕೊಂಡ್ವಿ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಬಲ್ತಿರಲಿಲ್ಲ, ಎಳೆದಿತ್ತು, ಹಾಗಾಗಿ ಹುಳಿ ಇರಲಿಲ್ಲ. ಹಾಗಾಗಿ 3ರಿಂದ 4 ಹಿರಳಿಕಾಯಿನ ಯೂಸ್ ಮಾಡ್ಕೊಂಡ್ವಿ. ನಿಮಗೇನಾದರೂ ಅಂದರೆ ಚೆನ್ನಾಗಿ ಬಲ್ತಿರೋ ಅಂಥದ್ದು ದೊಡ್ಡ ಗಾತ್ರ ಸೈಜ್ ಹಿರಳಿಕಾಯಿ ಸಿಕ್ಕಿದಾಗ ನೀವು ಅದನ್ನು ಹುಳಿ ನೋಡಿಕೊಂಡು ಎಷ್ಟು ಆಗುತ್ತೆ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು. ಬಟ್ ಇದರಲ್ಲಿ ಹುಳಿ ಇರಲಿಲ್ಲ, ಹಾಗಾಗಿ ನಾವು 3ರಿಂದ 4 ಹಿರಳಿಕಾಯಿನ ಯೂಸ್ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವು, ರೆಡಿ ಆಗಿದೆ ಮಸಾಲ ಹಿರಳಿಕಾಯಿ ಜ್ಯೂಸು. ಇದನ್ನು ಒಂದು 20 ನಿಮಿಷ ನಾವು ಹಾಗೆ ಬಿಟ್ಟಿದ್ವಿ. ಯಾಕಂತ ಹೇಳಿದ್ರೆ ಆ ಜೀರಿಗೆ, ಮೆಣಸು ಅದೆಲ್ಲ ಫ್ಲೇವರು ನೀರಲ್ಲಿ ಬಿಟ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತಲ್ವ, ಆವಾಗ ತಕ್ಷಣವೇ ಮಾಡಿದ್ರೆ ಅಷ್ಟು ಫ್ಲೇವರ್ ಅನಿಸಲ್ಲ. ಸೊ ಹಾಗಾಗಿ ನಾವು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕುಡಿಯೋಣ ಅಂತ ಹೇಳಿ ಹಂಗೆ ಇಟ್ಟಿದ್ವಿ. ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಹೊಸ ಟೇಸ್ಟು. ಖಂಡಿತವಾಗ್ಲೂ ನೀವು ಯಾರಾದರೂ ಈ ರೀತಿ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನನಗಂತೂ ಇದು ತುಂಬಾ ಇಷ್ಟ. ಹಿರಳಿಕಾಯಿ ಇದ್ದಾಗೆಲ್ಲ ನಾವು ಈ ರೀತಿ ಇದನ್ನು ಜ್ಯೂಸ್ ಮಾಡ್ಕೊತೀವಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಮಸಾಲ ಹಿರಳಿಕಾಯಿ ಜ್ಯೂಸ್ ರೆಡಿ ಆಯಿತು. ಅಷ್ಟರಲ್ಲಿ ಅಪ್ಪು ಕೂಡ ಬಂದಿದ್ದ, ಸೊ ಅವನಿಗೂ ಕೂಡ ಕೊಟ್ವಿ. ಅವನಿಗೂ ಕೂಡ ತುಂಬಾ ಇಷ್ಟ ಆಯಿತು. ಮಕ್ಕಳಿಗೆ ಇರ್ಬೋದು, ದೊಡ್ಡವ್ರಿಗಿರ್ಬೋದು, ಈ ರೀತಿ ಮನೆಯಲ್ಲೇ ಮಾಡಿಕೊಡಿ. ಇವಾಗ ಬೇಸಿಗೆ ಶುರುವಾಗ್ತಾ ಇದೆ, ಸೊ ಬೇಸಿಗೆಗೆ ಬೆಸ್ಟ್ ಅಂತ ಹೇಳಿದ್ರೆ ಈ ಹಿರಳಿಕಾಯಿ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ಬೇರೆ ಕಡೆ ಹೋಗಿ ಹೊರಗಡೆ ನಾವು ಕುಡಿಯೋದಕ್ಕಿಂತ ಈ ರೀತಿ ಮನೇಲಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಇವತ್ತು ಅಪ್ಪುದು ಆಧಾರ್ ಕಾರ್ಡ್ ಮಾಡಿಸೋದಿತ್ತು, ಹಾಗಾಗಿ ನಮ್ಮ ಮನೆಯವರು ಇವತ್ತು ಬೇಗ ಬಂದಿದ್ದರು. ಸೊ ಅವರು ಬಂದಿದ್ದರು ಒಂದು 4 ಗಂಟೆ ಅಷ್ಟೊತ್ತಿಗೆ. ಎಲ್ಲರೂ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೇಳಿ ಹೋದ್ವಿ. ಅಪ್ಪುಗೆ ಆಧಾರ್ ಕಾರ್ಡ್ ಮಾಡಿಸಿರಲಿಲ್ಲ. ಇವಾಗ ಬೇರೆ ಸ್ಕೂಲ್ಗೆ ಜಾಯಿನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ನಮಗೆ ಆಧಾರ್ ಕಾರ್ಡನ್ನ ಕೇಳಿದ್ದಾರೆ, ಆಧಾರ್ ಕಾರ್ಡ್ ಬೇಕು ಅಂತ ಹೇಳಿ. ಹಾಗಾಗಿ ಸೊ ಅವನಿಗೆ ಆಧಾರ್ ಕಾರ್ಡ್ ಮಾಡಿಸೇ ಇರಲಿಲ್ಲ. ಇವಾಗ ಅವನು ನೆಕ್ಸ್ಟು ಬೇರೆ ಸ್ಕೂಲ್ಗೆ ಹೋಗೋದ್ರಿಂದ ಅವನಿಗೆ ಆಧಾರ್ ಕಾರ್ಡ್ ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ. ಇವತ್ತಿನ ವಿಡಿಯೋನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.